ವಾಣಿಜ್ಯ ಉದ್ದೇಶಕ್ಕೆ ಬಳಸ್ಕೊಂಡವ್ರೆ ಅಂತ ಹೇಳ್ತಾರಲ್ಲ, ನಿಮ್ಮದೇ ಸರ್ಕಾರ ಇದೆ. ಅಲ್ಲಿ ಯಾವ್ಯಾವ ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೆ, ಏನೇನು ನಾವು ಮಾಗಿದೆ 160 ಎಕರೆಯಲ್ಲಿ ಯಾರ್ಯಾರ ಪಾಲು ಏನಿದೆ, ಸರ್ಕಾರ ಇಟ್ಕೊಂಡಿದ್ದೀರಲ್ಲ, ಅರಣ್ಯ ಇಲಾಖೆ ಮಂತ್ರಿ ಇದ್ರಲ್ಲ, ಈ 160 ಎಕರೆ ಪ್ರದೇಶ ಮಾರಾಟ ಮಾಡಿದ್ರಲ್ಲ, 2 ವರ್ಷದಿಂದ ಮಾಡಿದ್ದೇನೆ ನೀವು ಅರಣ್ಯ ಇಲಾಖೆ ಸಚಿವರಾಗಿ. ಇದನ್ನ ವಶಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ಕೋರ್ಟ್ನಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ಕೋರ್ಟ್ನಲ್ಲಿ ಅದೊಂದು ಭಾಗ ಇರಲಿ. ಇಲ್ಲಿ ಅವ್ರು ಹೇಳ್ತಾರೆ 444 ಎಕರೆ ಪ್ರದೇಶದಲ್ಲಿ ಬೃಹತ್ ಜೈವಿಕ ಉದ್ಯಾನ ನಿರ್ಮಿಸುವುದು ನಮ್ಮ ಗುರಿಯಾಗಿತ್ತು. ಇಲ್ಲಿ ಪ್ಯಾಲೇಸ್ ಗ್ರೌಂಡ್ ಇದೆಯಲ್ಲ, ಅರಮನೆ ಮೈದಾನ, ಏನಪ್ಪ ಮಾಡಿದ್ದೀರಿ? ಉದ್ಯಾನವನ ನಿರ್ಮಾಣ ಏನು ಎಂದು ನಿಮ್ಮ ಇದಕ್ಕೆ ವಾಯುವಿಹಾರಿಕೆಯನ್ನ ಏನ್ ಮಾಡಿದ್ದೀರಿ? ತಗೊಂಡೋಗಿ ಉದ್ದಕ್ಕೂ ಅಲ್ಲಿ ಮಾಡಿದಿರಪ್ಪ, ಅರಮನೆ ವಶಪಡಿಸ್ಕೊಳ್ತೀವಿ ಅಂತ ಹೇಳಿ ಈಗ ಉದ್ದಕ್ಕೂ ಚೌಲ್ಟ್ರಿಗಳು ಕಟ್ಟಿದಿರಲ್ಲ, ಇದೇ ಅಲ್ವಾ ಕಾಪಾಡ್ರೆ ನೀವು? ಇಲ್ಲಿ ಉದ್ಯಾನವನ ಅದೇನು ಜೈವಿಕ ಉದ್ಯಾನವನ 440 ಎಕರೆ. ಇಲ್ಲಿ ಅದು ನೋಡಿದ್ರೆ ರಸ್ತೆ ಒಳಗೆ ಸಾಯಂಕಾಲ ಟೈಮ್ ಓಡಾಡಕ್ಕಾಗಲ್ಲ. ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಲ್ಲಪ್ಪ? ಎಲ್ಲ ಚೌಲ್ಟ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀರಿ ಹೇಳ್ತೀರಿ. ಆಮೇಲೆ ಹೀಗಿದ್ದರೂ ಗುರಿಯಾಗಿತ್ತು ಇದನ್ನು ಬಹಿರಂಗವಾಗಿ ಘೋಷಿಸಲಾಗಿದೆ. ಹೀಗಿದ್ದರೂ ಕುಮಾರಸ್ವಾಮಿ ರಿಯಲ್ ಎಸ್ಟೇಟ್ ದಂಧೆ ಎಂದು ಆರೋಪಿಸುವುದರಲ್ಲಿ ಅರ್ಥವಿಲ್ಲ. ನಮ್ಮ ಸರ್ಕಾರಕ್ಕೆ ಅರಣ್ಯ ಇಲಾಖೆ ಚೂ ಬಿಟ್ಟು ಅಭಿವೃದ್ಧಿಗೆ ತಡೆ ಒಡ್ಡುವ ಅಗತ್ಯವಿಲ್ಲ ಅಂತ ಹೇಳ್ಕೊಂಡ. ಇಲ್ಲಿ ಇವರು ಏನಾದ್ರು ರೆಕಾರ್ಡ್ಸ್ ನೋಡಿದ್ರ ಗೊತ್ತಿಲ್ಲ. ಆಮೇಲೆ HMT ಕಾರ್ಖಾನೆ ಪ್ರಾರಂಭ ಆಗ್ತಕ್ಕಂತ ಆ ದಿನದಲ್ಲಿ ವಯಸ್ಸೆಷ್ಟು? ನಾನು 2 ವರ್ಷದ ಪಡ್ತಿರೋ ಶ್ರಮ ನನಗೆ ಗೊತ್ತು. ಅದನ್ನು ಯಾವ ರೀತಿ ರಿವೈವ್ ಮಾಡಿಸ್ಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳು ಆರ್ಥಿಕ ಸಚಿವರನ್ನ ಮನವೊಲಿಸ್ತಕ್ಕಂಥದ್ದಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್ ಆಗಿದೆ. ಅಂಥದಕ್ಕೆ ಒಂದು ಕಾಯ್ದೆ ಮಾಡಬೇಕು ಅಂತ ಹೇಳಿ ನಾನು ಹೊರಟ್ರೆ ನನಗೆ ಬೆಂಬಲ ಕೊಡಬೇಕು. ಇವರು ಇದನ್ನ ಹಾಳು ಮಾಡ್ಲಿಕ್ಕೆ ಕೊಡಬೇಕು. ಇವರು ನ್ಯಾಷನಲ್ ಲೆವೆಲ್ ನಲ್ಲಿ ಬರ್ತಕ್ಕಂಥದಕ್ಕೆ HMT ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಭೂಮಿ ಅಂತ ಹೇಳಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ನ್ಯಾಚುರಲ್ ಯೂಸ್ ಮಾಡಿದಿರಲ್ಲ. GCC 5 ವರ್ಷದಿಂದ ಮಾಡ್ತಾ ದಂಡೆಯಲ್ಲಿರೋ ಭಾಷಣ ಮಾಡ್ಕೊಂಡವ್ರು ನಮ್ಮ ಮುಖ್ಯಮಂತ್ರಿಗಳು. GCC ಎನ್ಕರೇಜ್ ಮಾಡ್ತಾರೆ ಜನರ ಭಾಷಣ ಅಲ್ಲಿ. ಇಲ್ಲಿ ಅರಣ್ಯ ಇಲಾಖೆ ಭೂಮಿ ಅಂತ ಹೇಳ್ತಾರಲ್ಲ, ಇನ್ನೊಂದು ಪದ ಹೇಳ್ತೀನಿ ಕೇಳಿ ಸರ್. ಕರ್ನಾಟಕ ಯಾವ ಪ್ರೊಸೀಡಿಂಗ್ ಅವತ್ತಿನ 1960s ಆಗಿದೆ ಅನ್ನೋದಕ್ಕೆ subject sanctions grant of land from out of the Peenya plantation and Jarkepande Kaval, Bangalore range to the HMT Limited, Jalahalli, for their watch factory and extension of existing township, etc. ಇದು ಗೌರ್ಮೆಂಟ್ ಆದೇಶ ಆಗೋದಕ್ಕೆ ಆಗಿರ್ತಕ್ಕಂಥ ಮೀಟಿಂಗ್. ಡೇಟ್ ಯಾವುದು? 25 ನವೆಂಬರ್ 1960. ನಾನು ಇನ್ನು ಹುಟ್ಟು 1 ವರ್ಷ ಆಗಿದ್ದಾಗ, ನಾನು 1959 ಡಿಸೆಂಬರ್ ಹುಟ್ಟಿದ್ದೆ. ನಾವು ಬರಸ 1 ವರ್ಷ ಆಗಿದ್ದು, 1 ವರ್ಷದ ಮಗು ನಾನು. ಇಲ್ಲಿ ಲೆಟರ್ ನಂಬರ್ so 17th August October 60 from the Chief Conservator of Forest in Mysore, Bangalore. Representation dated 21st October 1960 from the Managing Director HMT. ಇನ್ನೇನು ಹೇಳ್ತಾರೆ? HMT ಲಿಮಿಟೆಡ್ ಜಾಲಹಳ್ಳಿ HMC ಲಿಮಿಟೆಡ್ ನಿಂದ ಒಂದು ಮನವಿ ಏನ್ ಕೊಡ್ತಾರೆ? 260 ಎಕರೆ ಅಂದ್ರೆ HMT ಲಿಮಿಟೆಡ್ ಜಾಲಹಳ್ಳಿ Bangalore have requested for the release of 260 acres of forest land from Jarkepande Kaval and Peenya plantation, Bangalore range, for the location of their proposed watch factory, extension and laying of township, etc. under their expansion schemes.
and in the circumstances requested government to release the area as per. ಇದಕ್ಕೆ